ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದು ಹೇಗೆ ಆ್ಯಂಡ್ ಇವಾಗ ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದ ನೀವು ಆ ಮನೆಯಲ್ಲೇ ಕೂತ್ಕೊಂಡು ಫ್ರೀಯಾಗಿ ಈ ಒಂದು ಆಧಾರ್ನ ಅಪ್ಡೇಟ್ ಮಾಡಲೇಬೇಕು. ಎಲ್ಲರೂ ಮಾಡಲೇಬೇಕು. 10 ವರ್ಷದ ಒಳಗಡೆಯಿಂದ ಯಾರು ಆಧಾರ್ನ ಅಪ್ಡೇಟ್ ಮಾಡಿಲ್ವೋ ಅಂಥವ್ರು ಮಾಡಬೇಕು ಆ್ಯಂಡ್ ಎಲ್ಲರೂ ಮಾಡಲೇಬೇಕಾಗಿ ಈಗ ಗೌರ್ಮೆಂಟ್ ಅವರು ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಅದು ಮಾಡೋದು ಹೇಗೆ ಅಂತ ನಾನು ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರ ಕ್ರೋಮ್ ಓಪನ್ ಮಾಡಿ, ಇದರಲ್ಲಿ ಬಂದ್ಬಿಟ್ಟು ಆಧಾರ್ ಅಂತ ಹೊಡಿಬೋದು ಅಥವಾ UID ಆದರೂ ಹೊಡಿಬೋದು. ಸೊ ನಾನು ಆಧಾರ್ ಅಂತ ಹೊಡಿತಾ ಇದ್ದೀನಿ ಈಸಿಯಾಗಿ. ಸೊ ಆಧಾರ್ ಅಂತ ಟೈಪ್ ಮಾಡಿದ್ರೆ ಈ ಥರ ನಿಮಗೆ ಒಂದು ಇದು ಬರ್ತದೆ. ಇಲ್ಲಿ ಬಂದ್ಬಿಟ್ಟು ಮೊದಲನೇ ಒಂದು ಲಿಂಕ್ನ ಓಪನ್ ಮಾಡಿ, ಯೂನಿಟ್ ಐಡೆಂಟಿಫಿಕೇಷನ್ ಅಂತ. ಇಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ನಾನು ಇಂಗ್ಲೀಷೇ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೀವು ಇದರಲ್ಲಿ ಬಂದ್ಬಿಟ್ಟು ಒಂದು ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಲಾಗಿನ್ ತೊಗೊಳ್ಬೇಕು. ಸೊ ನಂತರ ನೀವಿಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರು ಕೆಳಗಡೆ ತೋರಿಸ್ತಾ ಇರೋಂಥ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ನಂತರ ನೀವು ಸೆಂಡ್ OTP ಕ್ಲಿಕ್ ಮಾಡಬೇಕು. ಸೊ ಆವಾಗ ನಿಮಗೆ ಒಂದು OTP ಬರ್ತದೆ. ಆ ಒಂದು OTPನ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನೀವು ಲಾಗಿನ್ ಕ್ಲಿಕ್ ಮಾಡಬೇಕು ಆ್ಯಂಡ್ ಈ ಥರ ನಿಮ್ಮ ಒಂದು ಕಂಪ್ಲೀಟ್ ಆಧಾರ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರೊಳಗಡೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ರೋ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ ತೋರಿಸ್ತಾರೆ 14/3/2024 ಒಳಗಡೆ ಈ ಸರ್ವಿಸು ಫ್ರೀ ಆಫ್ ಕಾಸ್ಟಲ್ಲೇ ಆಗುತ್ತೆ. ಬಟ್ ನೀವು ಇನ್ ಕೇಸ್ ಇದ್ರೊಳಗಡೆ ಮಾಡಿಲ್ಲ ಅಂದರೆ ನೀವು ಒಂದು ಆಧಾರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಸೊ ಆಗ ನಿಮಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ಫ್ರೀಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ನೀವು ಮಾಡ್ಬೋದು. ಓಕೆ, ಈಗ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ನೀವು ಇದಕ್ಕೆ ಒಂದು ಡಾಕ್ಯುಮೆಂಟ್ ನೀವೇನು ಅಪ್ಲೋಡ್ ಮಾಡ್ತಿದ್ದೀರಾ ಅಂತೇಳ್ಬಿಟ್ಟು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಐಡೆಂಟಿಟಿ ಪ್ರೂಫ್, ಏನು ಅಪ್ಲೋಡ್ ಮಾಡ್ತಾಯಿದ್ದೀರಾ ಅನ್ನೋ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇದಕ್ಕೆ ಬಂದ್ಬಿಟ್ಟು ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಮತ್ತು ಅಡ್ರೆಸ್ಸು ಎಲ್ಲನೂ ಕರೆಕ್ಟಾಗಿರೋ ಅಂಥದ್ದು ಯಾವುದಾದ್ರೂ ಒಂದು ಕಾಪಿ, ಲೈಕ್ ನಿಮ್ಮ ಒಂದು ವೋಟರ್ ID ಇರ್ಬೋದು, ನಿಮ್ಮ ಒಂದು DL ಇರ್ಬೋದು, ನೀವು ಯಾವುದಾದ್ರೂ ನಿಮ್ಮ ಹತ್ರ ಕರೆಕ್ಟಾಗಿರೋ ಅಂಥ ಡಾಕ್ಯುಮೆಂಟು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಇದು ಯಾವುದಾದ್ರೂ ನೀವು ಅಪ್ಲೋಡ್ ಮಾಡ್ಬೋದಾಗುತ್ತೆ. ನಾನಿಲ್ಲಿ ನನ್ನ ವೋಟರ್ ID ಅಪ್ಲೋಡ್ ಮಾಡಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನನ್ನ ಹೆಸರು, ನನ್ನ ಡೀಟೇಲ್ಸು ಎಲ್ಲ ಬರ್ತದೆ. ಇಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತಿದೆ. ಸೊ ಎಸ್ ಅಂತ ಕೊಟ್ಟು ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ನಂತರ ಇದೇನಾಗುತ್ತೆ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಬರ್ತದೆ. ಸೊ ನಾನಿಲ್ಲಿ ನನ್ನ ಡಾಕ್ಯುಮೆಂಟ್ನ ನಾನು ವೋಟರ್ ID ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ವೋಟರ್ ID. ಓಕೆ, ದೆನ್ ಡಾಕ್ಯುಮೆಂಟ್ ಅಪ್ಲೋಡು ಮತ್ತು ನಿಮ್ಮ ಒಂದು ಪ್ರೂಫ್ ಆಫ್ ಐಡೆಂಟಿಟಿ ಕೇಳ್ತೈತೆ ಇಲ್ಲಿ. ಸೊ ಇಲ್ಲಿ ನೀವು ಪ್ರೂಫ್ ಆಫ್ ಐಡೆಂಟಿಟಿಗೂ ನಾನು ವೋಟರ್ IDನೇ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಓಕೆ, ವೋಟರ್ ID ಇಲ್ಲಿ ಮತ್ತು ಇದು ಒಂದು ಡಾಕ್ಯುಮೆಂಟ್ನ ಇದಕ್ಕೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನಂತರ ಇದು ನೀವು ಕರೆಕ್ಟಾಗಿದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕೊಟ್ಟು ಓಕೆ ಕೊಡಬೇಕಾಗುತ್ತೆ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್. ಓಕೆ, ಸಬ್ಮಿಟ್ ಅಂತ ಕೇಳ್ತಾಯಿದೆ. ಸೊ ನಾನಿಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಈಗ ತುಂಬಾ ಈಸಿಯಾಗಿ ಈ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ನ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ಒಂದು ಡಾಕ್ಯುಮೆಂಟ್ ಕೂಡ ಬರುತ್ತೆ. ಸೊ ನೀವು ಈ ಡಾಕ್ಯುಮೆಂಟ್ ಅಕ್ನಾಲಜ್ಮೆಂಟ್ನ ನೀವು ತೊಗೊಳ್ಬೋದು. ನಾನು ಅಪ್ಲೋಡ್ ಮಾಡಿರೋದು ಆ್ಯಂಡ್ SRN ನಂಬರು ಎಲ್ಲ ಬಂದಿದೆ. ನೀವು ಈ ಒಂದು ಸ್ಟೇಟಸ್ ಏನಾಗಿದೆ ಅಂತ ಹೇಳ್ಬಿಟ್ಟು ಆಫ್ಟರ್ 6 days ನೀವು ಚೆಕ್ ಮಾಡ್ಕೊಳ್ಬೋದು ಕೂಡ. ಸೊ ಇಲ್ಲಿ ನಿಮ್ಮ ಒಂದು ನೀವೇನು ಅಪ್ಡೇಟ್ ಮಾಡಿದಿರೋ ಆ ಒಂದು ಡೀಟೇಲ್ಸ್ ಇಲ್ಲಿ ವೆರಿಫಿಕೇಷನ್ ಸ್ಟೇಜಲ್ಲಿ ಇರುತ್ತೆ. ಅದ ನಂತರ ಒಂದು 3 to 5 days ಒಳಗಡೆ ಇದು ಅಪ್ಡೇಟ್ ಆಗಿ ನಿಮಗೆ ಈ ಒಂದು ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್.
ಸೊ ಇದೇ ರೀತಿ ನೀವು ಮನೆಯಲ್ಲಿ ಕೂತ್ಕೊಂಡು ತುಂಬ ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಏನು ಗೌರ್ನಮೆಂಟ್ ಅವರು ಹೇಳಿದ್ದಾರೋ ಆ ಕೆಲಸನ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.